ನನಗೆ ಏನ್ ಹೇಳೋದಂತ ಗೊತ್ತಾಗ್ತಿಲ್ಲ. It's been a really nice experience and journey with all of you guys. Whatever I remember the most, like the most memorable moment in my life. ಅದನ್ನ ಹೇಳ್ತೀನಿ for like each family. So ಶಿವಕುಮಾರ್ ಅಂಕಲ್ ಅವ್ರ ಫ್ಯಾಮಿಲಿಗೆ ನನಗೆ ಆ ಟೆಂಪಲ್ ಇಂದ ಯಾವಾಗಲೂ ನೆನಪಿರುತ್ತೆ. ಇವರು ಫಸ್ಟ್ ಟೈಮ್ ನಮ್ಮ ಮನೆ ಬಂದ್ರಲ್ಲ ಬ್ಲಡ್ ಕೋಟ್ ಅಲ್ಲಿ, ಆಂಟಿ ಅವರು ಗ್ರೀನ್ ಪಿಂಕ್ ಚೂಡಿದಾರ್ ಹಾಕೊಂಡಿದ್ರು. ಅಂಕಲ್ ನೆನಪಿಲ್ಲ, ಅಷ್ಟೇ ನೆನಪಿರೋದು, ಗೊತ್ತಿಲ್ಲ. ಇವರು ಯೋಗೇಶ್ ಅಂಕಲ್ ನನ್ನ ಫ್ಯಾಮಿಲಿದಲ್ಲಿ ನಾವು ಬರ್ಡೇ ಪಾರ್ಟಿ ಬಂದಿದ್ವಿ. ಯಾವ್ದೋ ಒಂದು ಕನ್ವೆನ್ಷನ್ ಸೆಂಟರ್ ಶರಣ್ಯದು ಅದ್ ನೆನಪಿದೆ ತುಂಬಾ. ರಘು ಅಂಕಲ್ ಅವ್ರದ್ದು ಜಾಸ್ತಿ ನೆನಪಿದ್ದು ಪುಷ್ಪಂಟಿ ಬೇಬಿ ಶವರ್, ಸರ್ಪ್ರೈಸ್ ಬರ್ತ್ಡೇ, ಬೇಬಿ ಶವರ್, ಅದು ತುಂಬಾ ನೆನಪಿರುತ್ತೆ. ರವಿಕೃಷ್ಣಪ್ಪ ಅಂಕಲ್ ಅವ್ರ ಫ್ಯಾಮಿಲಿದು ನನಗೆ ಯಾವಾಗಲೂ ಕ್ಯಾಂಪಿಂಗ್ ನೆನಪಿರೋದು. ಅದು ಆಮೇಲೆ ಸಂಧ್ಯಾ ಆಂಟಿ ನಿಮ್ದು ಯಾವಾಗಲೂ ನಾನು ಬ್ಲಡ್ ಕೋಟಿಗೆ ಬರ್ತಿದ್ರಲ್ಲ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರಿ ಟೆಂಪಲ್ಗೆ, ಇಲ್ಲಾಂದ್ರೆ ಸಿಂಗಿಂಗ್ ಕಾಂಪಿಟೇಷನ್ದು, ಅದು ಯಾವಾಗ ನೆನಪಿರುತ್ತೆ. ಆಮೇಲೆ ನಿಮ್ದು ಹಳೆ ಕಾರು ಇನ್ನೂ ಇದೆ ಅಲ್ವಾ, ಅದೆಲ್ಲ ಯಾವಾಗಲೂ ಕರ್ಕೊಂಡು ಹೋಗ್ತಿದ್ರಿ. ಆಮೇಲೆ ಸಂಜೆದು ಅದೆಲ್ಲ ಡ್ರೆಸ್ ಕಾಂಪಿಟೇಷನ್ ಮಾಡ್ತಿರಲ್ಲ, ಜಂಗಲ್ ಫುಲ್ ಎಲೆ, ನಮ್ಮ ಅಪ್ಪ ಅಮ್ಮಂದು ಏನು ಯಾವಾಗಲೂ ಜೊತೆಗೆ ಇರ್ತೀನಿ. ಅಷ್ಟೇ. So this journey is very memorable for me. College hoದಾಗ I'll always remember about you guys. Thank you. Yeah. Thank you very much, Apurva. Great. We want to have a good future.